ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸುಗ್ಗಿ ರಿಸಾರ್ಟಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಬುಲ್ ರೈಡ್ ಇತ್ತು. 3 ಟೈಮ್ಸ್ ಅವರು ನಮಗೆ ಬುಲ್ ರೈಡ್ ಮಾಡೋಕ್ಕೆ ಕೊಡ್ತಾರೆ. ಸೊ 3 ಟೈಮ್ಸ್ ಬಿದ್ಮೇಲೆ ಮತ್ತೆ ಬೇರೆ ಆಟ ಆಡೋಕ್ಕೆ ಹೋಗಬೇಕು. ಇಲ್ಲಿ ನೋಡೋದು ನಾವೊಂದು ಬಾಲ್ ಥರ ಇದೆ. ಸೊ ಒಳಗಡೆ ಎಲ್ಲ ಸೇಫ್ಟಿಗೋಸ್ಕರ ಚೆನ್ನಾಗಿ ಕಟ್ಬಿಡ್ತಾರೆ ಯಾಕಂದರೆ ಸೇಫ್ಟಿ ಬೇಕಲ್ಲ. ಇವಾಗ ನೋಡಿ, ಬಾಲ್ ಒಳಗಡೆ ಇಬ್ರು ಜನ ಹೋಗ್ಬೋದು. ಸೊ ಹೊರಗಡೆಯಿಂದ ಹಿಂಗೆ ದೊಡ್ಡದಾಗಿರುತ್ತೆ ಬಾಲು ಅವ್ರು ಪುಷ್ ಮಾಡ್ತಾರೆ. ಸೊ ಈ ಮೂಲೆಯಿಂದ ಆ ಮೂಲೆವರೆಗೂ ಹೋಗೋವರೆಗೂ ಅವ್ರು ಪುಷ್ ಮಾಡ್ಕೊತಾನೆ ಹೋಗ್ತಾರೆ. ಒಳಗಡೆ ಏನಾಗುತ್ತೇನೋ ಏನೋ ಅವರಿಗೆ ಗೊತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ಇದೆ. ಸೊ ನಮ್ಗೆ ಯಾವ್ದು ಬೇಕು ಅದನ್ನ ನಾವು ಮಾಡ್ಬೋದು. ಸೊ ಒಂದು ಸ್ವಲ್ಪ ಡೇರಿಂಗ್ ಮಾಡಿ ನಮ್ಮ ಹಸ್ಬೆಂಡ್ ಏನೋ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ರೆಸಾರ್ಟ್ಗೆ ಹೋದ್ಮೇಲೆ ಮಾವಿನ ಹಣ್ಣು ಕದ್ದಿಲ್ಲ ಅಂದರೆ ಹೆಂಗೆ? ನಮ್ಮ ಮಗ ನೋಡಿ ಮಾವಿನ ಹಣ್ಣು ಬೇಕಂತ ಅಂತ ಇದ್ದಾನೆ. ಸೊ ಫುಲ್ ಮ್ಯಾಂಗೋಸ್, ರೆಸಾರ್ಟ್ ಎಲ್ಲ ಫುಲ್ ಮ್ಯಾಂಗೋಸ್ ಇಲ್ಲಿ ತುಂಬಿಬಿಟ್ಟಿದ್ದಾವೆ. ಹಂಗೆ ಅವ್ನು ಬೇಕಂತ ನಾನು ಒಂದು ಕಿತ್ಕೊಂಡ್ಬಿಟ್ಟೆ. ಮಾವಿನಕಾಯಿ, ಉಪ್ಪಿನಕಾಯಿ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಬೇಬೀಸ್ಗೋಸ್ಕರ ಕೂಡ ಇಲ್ಲಿ ಆಟ ಆಡೋಕ್ಕೆ ತುಂಬಾ ಇದ್ದಾವೆ. ಇದೆಲ್ಲ ಫ್ರೀ ಆಗಿರುತ್ತೆ ಬೇಬೀಸ್ಗೆ. ಅಡಲ್ಟ್ಸ್ ಅಂದರೆ ನಮ್ಮ ಕೈಯಲ್ಲಿ ಒಂದು ಪಟ್ಟಿ ಕಟ್ಟಿರ್ತಾರೆ, ಅದರಲ್ಲೇ 12 ಸರ್ಕಲ್ಸ್ ಇರ್ತವೆ. ಸೊ ಯಾವ್ದು ಆಟ ಆಡ್ತೀವಿ ಅದರಲ್ಲಿ ನಮ್ಗೆ ಟಿಕ್ ಮಾರ್ಕ್ ಹಾಕೊತ ಹೋಗ್ತಾರೆ. ಸೊ ನಮಗೆ ಲಿಮಿಟೇಷನ್ಸ್ ಇರುತ್ತೆ, ನಾವು ಇಷ್ಟೇ ಆಡಬೇಕು ಅಂತ. ಸೊ ನಮ್ಮ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಹೋಗಿ ಸರ್ಕಲ್ ಮಿಡಲಲ್ಲಿ ಹೋಗಿದ್ದಾನೆ. ನೋಡ್ತೀರಾ ಇವಾಗ ಹೆಂಗೆ ಅವನು ಹೊರಗಡೆ ತೊಗೊಂಬರ್ಬೇಕಂದ್ರೆ ಅವ್ರ ಅಪ್ಪ ಎಷ್ಟು ಕಷ್ಟ ಬೀಳ್ತಾರೆ ಅಂತ. ನಮ್ಮ ಬೇಬಿಗೆ ಇವಾಗ 1 ಇಯರ್. ಸೊ ಚಿಕ್ಕವನಲ್ಲ, ಅಷ್ಟೊಂದು ಏನು ಆಟ ಆಡಲಿಲ್ಲ, ಯಾಕಂದರೆ ಭಯ ಪಡ್ತಾ ಇದ್ದ. ಸೊ ನೋಡಿ ಹೆಂಗೆ ಹೇಳ್ಕೋಬೇಕಂತ. ಸೊ ಈಗ ಜಂಪ್ ಮಾಡ್ತಾ ಇದ್ದಾನೆ. ಇದು ಆರ್ಚರಿ. ಸೊ ಇಲ್ಲೇ 1 ಪಾಯಿಂಟ್ ಕಟ್ ಮಾಡ್ತಾರೆ ನಮ್ಮ ಬ್ಯಾಂಡಿಂದ. ತುಂಬಾ ಚೆನ್ನಾಗಿತ್ತು. ಇದು ವಾಟರ್ ಗೇಮ್ಸು. ಸೊ ಇದರಲ್ಲಿ ನಮ್ಮ ಮಗನ ಕರ್ಕೊಂಡೇ ಹೋಗಿದ್ದೀವಿ. ಬಟ್ ತುಂಬ ಕಷ್ಟ ಆಯಿತು. ಬಟ್ ವಿ ಎಂಜಾಯ್ಡ್ ಅ ಲಾಟ್. ಚೆನ್ನಾಗಿತ್ತು. ಸೊ ಇದನ್ನು ಒಂದು ವಾಟರ್ ಬಲೂನ್ ಅಂತಲೇ ಅನ್ಬೋದು. ಇದರ ಒಳಗಡೆ ನಾವು ಹೋಗಿಬಿಟ್ಟು ಪುಷ್ ಮಾಡಬೇಕು ಒಬ್ಬರು ಜನ. ಸೊ ಬೇಡ ಅಂತಂದ್ರೂ ಕೇಳಲಿಲ್ಲ ನಮ್ಮ ಹಸ್ಬೆಂಡ್. ಫುಲ್ ಪುಷ್ ಮಾಡ್ತಾ ಇದ್ದಾರೆ. ನಮ್ಮ ಮಗ ನೋಡಿ ಹೆಂಗೆ ಬೀಳ್ತಾ ಇದ್ದಾನೆ. ಬಟ್ ಎಂಜಾಯಬಲ್, ಚೆನ್ನಾಗಿತ್ತು. ರೋಲಿಂಗ್ ಎಂಜಾಯ್ ಮಾಡ್ಬೋದು ಚೆನ್ನಾಗೇ ರೆಸಾರ್ಟಲ್ಲಿ. ನಮಗೇನು ಬೇಕಾದ ನಾವು ಆಡ್ಬೋದು. ಇವಾಗ ನಿಮಗೆ ಒಂದು ಸ್ವಲ್ಪ ರೆಸ್ಟ್ ತೊಗೋಬೇಕಂದ್ರೆ ಒಂದು ಸ್ವಲ್ಪ ಬಂದು ಗಿಡದ ಕೆಳಗಡೆ ಚೆನ್ನಾಗಿ ಕೂತ್ಕೊಂಡ್ಬಿಟ್ಟು ಸೀನರೀಸ್ನ ಎಂಜಾಯ್ ಮಾಡ್ಬೋದು. ರೆಸ್ಟು ಇಂಪಾರ್ಟೆಂಟ್ ಅಲ್ವಾ? ನೋಡಿ ಎಷ್ಟೊಂದು ಮಾವಿನ ಹಣ್ಣಿದೆ. ನೋಡ್ತಾ ಇದ್ರೆ ಎಲ್ಲ ಕಿತ್ಕೊಂಡ್ಬಿಡೋದು ಅನಿಸುತ್ತೆ, ಆದರೆ ನಾಟ್ ಪಾಸಿಬಲ್. ನೋಡಿ ಇದು ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ. ಸೊ ಹಂಗೆ. ಸೊ ಇಲ್ಲಿ ಬಂದು ಟಿಫಿನು, ಫುಡ್ಡು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅವರೇ ನಮ್ಗೆ ಪ್ರೊವೈಡ್ ಮಾಡ್ತಾರೆ. ನಾವು ಬೇಕಂದರೆ ಏನಾದರೂ ತಿನ್ನೋಕ್ಕೆ ತೊಗೊಂಬರ್ಬೋದು. ನಾನು ಒಂದು ಸ್ವಲ್ಪ ಡೇರಿಂಗ್ ಮಾಡಿ ಏನೋ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಕಾರು. ಸೊ ಫ್ರೀ ಆಗಿತ್ತು ಅಂತ ಕುಂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫೋಟೋ ತೊಗೊಂಡಿವಿ. ಸೊ ಮುಂದ್ಗಡೆ ನೋಡೋಣ ಹೆಂಗೆ ಅವ್ರ ಅಪ್ಪ ಓಡಿಸ್ತಾರೆ ಅಂತ. ಸೊ ಡೇರಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನೋಡಿ ಝುಯ್ ಅಂತ ಹೆಂಗೆ ಹೋಗ್ತಾ ಇದೆ. ಇನ್ನು ಬಂದು ಟೇಬಲ್ ಟೆನ್ನಿಸ್, ಮೈ ಫೇವ್ರೇಟ್ ಸ್ಪೋರ್ಟ್ಸ್. ನೋಡಿ ನಮ್ಮ ಮಗನೂ ಆಡ್ತಾ ಇದ್ದಾನೆ. ಫೋನ್ ಇಟ್ಟರೆ ಸಾಕು ಅಲ್ಲೇ ಬಂದುಬಿಡ್ತಾನೆ. ಸೊ ನಾನು ಆರ್ಚರಿ ಆಡಿದ್ನಿ, ಬಟ್ ಗೋಲ್ ರೀಚ್ ಆಗಲಿಲ್ಲ. ಸೊ ಅವರು 4 ಟೈಮ್ಸ್ ನಮಗೆ ಆರ್ಚರಿ ಕೊಡ್ತಾರೆ ಆಟ ಆಡೋಕ್ಕೆ. ಸೊ ವಿ ಕ್ಯಾನ್ ಪ್ಲೇ. ನಮ್ಮ ಮಗ ನೋಡಿ ಒಂದು ಸ್ವಲ್ಪ ಏನೇನೋ ಆಟ ಆಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ ಅಪರೂಪಕ್ಕೆ. ಇದನ್ನು ಜಿಪ್ಲೈನ್ ಅಂತಾರೆ. ಅಯ್ಯೋ ದೇವರೇ ಶಿವ ಅನ್ಕೊಂತಾನೆ ಹೋದೆ ನಾನಂತೂ. ಯಾಕಂದರೆ ಈ ಎಂಡಲ್ಲಿ ಸ್ಟಾರ್ಟ್ ಆದರೆ ಯಾವುದೋ ಮೂಲೆಯಲ್ಲಿ ಹೋಗಿ ನಿಂದ್ರಿಸುತ್ತೆ. ಸೊ ಭಯ ಆಗುತ್ತೆ ಸ್ವಲ್ಪ. ಈ ಗಾಡಿ ಓಡಿಸ್ಬೇಕಂದ್ರೆ 150 ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು. ಇದು ಇನ್ಕ್ಲೂಡ್ ಆಗಿರಲ್ಲ. ಸೊ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಬಿಟ್ಟು ಓಡಿಸ್ಬೋದು. ಸೊ ಸೈಕ್ಲಿಂಗ್ ಈಸ್ ಆಲ್ಸೋ ಅವೈಲೇಬಲ್. ಗಾಳಿಯಲ್ಲಿ ಸೈಕ್ಲಿಂಗ್ ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಮಾಡ್ಬೋದು. ನಮ್ಮ ಮನೆಯವ್ರನ್ನೂ ಜಿಪ್ಲೈನ್ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಡೇರಿಂಗ್ ಮಾಡ್ಕೊತ ಹಾಯ್ ಬಾಯ್ ಅನ್ಕೊತ ಹೋಗ್ತಾ ಇದ್ದಾರೆ. ಬಾಯ್. ನನಗಷ್ಟೊಂದು ಡೇರಿಂಗ್ ಇರಲಿಲ್ಲ, ಆದ್ರೂ ಡೇರಿಂಗ್ ಮಾಡಿ ಫಸ್ಟ್ ಟೈಮ್ ಅಲ್ಲ ಎಲ್ಲನೂ. ಸೊ ಸ್ವಲ್ಪ ಡೇರಿಂಗ್ ಮಾಡಿಬಿಟ್ಟು ಸೈಕ್ಲಿಂಗ್ ಮಾಡಿಬಿಟ್ಟೆ. ಭಯ ಆಗ್ತಾಯಿತ್ತು, ಬಟ್ ಅಂಜೋದು ಏನು ಹಂಗೆ ಆ ಥರ ಏನಿಲ್ಲ. ಬಿಕಾಸ್ ಆಲ್ ಸೆಕ್ಯೂರಿಟಿ ಇರುತ್ತೆ, ಅಲ್ಲಿ ಚೆನ್ನಾಗಿ ಸೆಟ್ಟಿಂಗ್ ಮಾಡಿರ್ತಾರೆ. ಸೊ ಲಾಸ್ಟ್ ಬಂದು ರೇನ್ ಡ್ಯಾನ್ಸ್. ಸ್ವಿಮ್ಮಿಂಗ್ ಪೂಲು ಇರುತ್ತೆ. ರೇನ್ ಡ್ಯಾನ್ಸ್ ಮಾಡ್ಕೊಂಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲೂ ಹೋಗ್ಬೋದು. ಫುಲ್ಲು ಸಾಂಗ್ ಹಚ್ಚಿರ್ತಾರೆ. ಸೊ ಫುಲ್ ಡ್ಯಾನ್ಸ್ ಮಾಡ್ತೀವಿ, ಮಜಾ ಮಾಡ್ತೀವಿ. ಸೊ
ಸುದ್ದಿ ರೆಸಾರ್ಟ್ ಯಾರಾದರೂ ಬುಕ್ ಮಾಡ್ಕೋಬೇಕಂದ್ರೆ ಹೋಗ್ಬೋದು, ಚೆನ್ನಾಗೇ ಇರುತ್ತೆ, ಅಡ್ವೆಂಚರಸ್ ಇರುತ್ತೆ. ಸೊ ವಿ ಹ್ಯಾವ್ ಎಂಜಾಯ್ಡ್ ಅ ಲಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ಸಲ ನಾನು ಕನ್ನಡನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಸೊ ಪ್ಲೀಸ್ ಸಪೋರ್ಟ್ ಮೀ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.